ನೀವು ನಿಮ್ಮ ತನವನ್ನೆಲ್ಲೂ ಬಿಟ್ಕೊಡದೆ ಜವಾಬ್ದಾರಿಯನ್ನು ಮರೀದೆ ನಾನು ಎಲ್ಲ ಕೆಲಸಗಳನ್ನ ಆಟಗಳನ್ನ ಆಡದೆ ಅಂತ ಈ ಮಧ್ಯದಲ್ಲಿ ಏನೇ ಆದ್ರೂ ಅದು ನನಗೆ ಸರಿಯಲ್ಲ ಅನ್ನಿಸ್ದಾಗ ಮೊದಲು ನೀವೇ ಧ್ವನಿ ಎತ್ತಿದ್ದು. ಅಂದ್ರೆ ಒಂದು ತಮಾಷೆ ವಿಚಾರ ಅಂತ ನೋಡಕ್ ಹೋದ್ರೆ ಟಾಸ್ಕ್ಗಳನ್ನ ಉಸ್ತುವಾರಿ ಮಾಡೋದ್ರಲ್ಲೇ ಹೆಚ್ಚು ಗುರುತಿಸ್ಕೊಂಡ್ರಿ ಅಂತ, ಮತ್ತು ಏನೋ ಒಂಥರ ಶಾಪ ಶಾಪ ಅನ್ಬಾರ್ದು, ಅದು ದೇವರನ್ನ ತಿಳ್ಕೊಳ್ತಾರೆ ಪ್ರತಿಯೊಂದಕ್ಕೂ ಅನ್ನೋ ಥರದಲ್ಲಿ. ಆಮೇಲೆ ನಿಮ್ಮ ಒಂದಷ್ಟು ಆಚರಣೆಗಳು ಅನ್ಬಹುದು, ಅದನ್ನ ಏನೋ ಗಂಟೆ ಇದು ಅದೇನೋ ಅದ್ರ ಬಗ್ಗೆ ಹೇಳೋದಾದ್ರೆ ನೀವು, ಅಂದ್ರೆ ಜನಗಳಿಗೆ ಅದ್ರದ್ದು ಇನ್ನೂ ಕನ್ಫ್ಯೂಷನ್ ಇದೆ, ಏನ್ ಚೈತ್ರ ಏನ್ ಮಾಡ್ತಾ ಇದ್ರು ಗಂಟೆ ತನ್ನ ಸುತ್ತ ಇಟ್ಕೊಂಡು ತಾನೇ ಪೂಜೆ ಮಾಡ್ಕೊಂಡು ಅನ್ನೋ ಥರದಲ್ಲೆಲ್ಲ ಒಂದಷ್ಟು ಗೊಂದಲಗಳಿದೆ. ಆ ವಿಚಾರವಾಗಿ ಹೇಳೋದಾದ್ರೆ ನೀವೇನ್ ಕೇಳ್ತಿದ್ದೀರಿ ಅದು ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್ ಅಂತ ಹೇಳ್ತೀವಿ. ಈ ಮಾಡರ್ನ್ ಲ್ಯಾಂಗ್ವೇಜ್ ನಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮತ್ತೊಂದು ಏನ್ ಹೇಳ್ತೀರಿ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಂತ ಮಾಡರ್ನ್ ಲ್ಯಾಂಗ್ವೇಜ್ ಅದೆಲ್ಲವೂ ನಿಮ್ ಮುಂಚಿನ ಅಭ್ಯಾಸಗಳಾಗಿತ್ತಾ? ತುಂಬಾ ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು. ಆರಾ ಕ್ಲೆನ್ಸಿಂಗ್ ಅಂತ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ. ನಮ್ಮ ಹಿಂದೂ ಧರ್ಮದ ಸನಾತನ ಆಧ್ಯಾತ್ಮಿಕ ಭಾಷೆಯಲ್ಲಿ ಪ್ರಭಾವಳಿ ಶುದ್ಧೀಕರಣ ಅಂತ ಕರಿತೀವಿ. ಪ್ರಭಾವಳಿ ಶುದ್ಧೀಕರಣ ಅಂತ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ದೃಷ್ಟಿ ತೆಗೆಯೋ ಪದ್ಧತಿ ಅಷ್ಟೇ. ಮನೆಯಲ್ಲಿ ಅಜ್ಜಿ ಅಮ್ಮ ಹೊರಗಡೆ ಹೋಗಿ ಬಂದಾಗ ಅದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಗೆ ಉಪ್ಪು ಮೆಣಸು ಸಾಸಿವೆ ಹಾಕಿ ದೃಷ್ಟಿ ತೆಗಿತಾರೆ, ಕೆಂಪು ನೀರಿನ ಆರತಿ ಎತ್ತಿ ದೃಷ್ಟಿ ತೆಗಿತಾರೆ. ಅದೇ ತರದ ಒಂದು ಪ್ರೊಸೆಸ್ ಅದು ಆರಾ ಕ್ಲೆನ್ಸಿಂಗ್ ಅಂತ. ಸಪ್ತಚಕ್ರಗಳ ಆಧಾರದ ಮೇಲೆ ನಿಂತಿರುವ ಈ ದೇಹಕ್ಕೆ ನಾವು ಅದನ್ನ ಅಹಂ ಬ್ರಹ್ಮಾಸ್ಮಿ ಅಂತ ಕರಿತೀವಿ. ನಮ್ಮ ಆತ್ಮದೊಳಗೆ ಭಗವಂತ ಇದ್ದಾನೆ, ಈ ದೇಹದೊಳಗೆ ಆತ್ಮ ಅನ್ನುವ ಭಗವಂತ ಇದ್ದಾನೆ ಅನ್ನೋದಾದ್ರೆ ಸಪ್ತಚಕ್ರಗಳನ್ನು ಶುದ್ಧೀಕರಣ ಮಾಡೋದಕ್ಕೆ ಆರಾ ಕ್ಲೆನ್ಸಿಂಗ್ ಅಂತ ನೆಗೆಟಿವ್ ಎನರ್ಜಿಗಳನ್ನ ಅದು ಹೀಲ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನ ಕ್ಲೆನ್ಸ್ ಮಾಡೋದು, ಡಿಟಾಕ್ಸ್ ಮಾಡೋದು ಅನ್ನೋದು. ಅದನ್ನ ಪಂಚಭೂತಗಳ ಸಮೀಕರಣಕ್ಕೆ ಇಟ್ರೆ ನೀವು ಪಂಚಭೂತಗಳ ಉಪಮೆಗಳಾಗಿ ನಿಲ್ಲುವಂತಹ ಶಬ್ದ, ಗಾಳಿ, ನೀರು, ಗಂಧ, ಇದ್ರಗಳ ಸ್ವರೂಪವಾಗಿ ನೀರಿಗೆ ಬದಲಾಗಿ ಸ್ನಾನ ಮಾಡ್ತೀರಿ, ಶಬ್ದಕ್ಕೆ ಪ್ರತಿರೂಪ ಗಂಟೆನ ಇದ್ ಮಾಡ್ತೀರಿ, ಅಗ್ನಿಗೆ ಪ್ರತಿರೂಪವಾಗಿ ನೀವು ಆರತಿ ಎತ್ಕೊಳ್ತೀರಿ, ವಾಯುವಿಗೆ ಪ್ರತಿರೂಪವಾಗಿ ಧೂಪದ ಕಡ್ಡಿಯಲ್ಲಿ ನೀವು ಅದನ್ನ ಕ್ಲೆನ್ಸ್ ಮಾಡ್ಕೊಳ್ತೀರಿ. ಪಂಚಭೂತಗಳ ಸಮೀಕರಣವನ್ನು ನೀವು ಇದರಲ್ಲಿ ಇಲ್ಲಿ ಫಾಲೋ ಮಾಡ್ತೀರಿ ಅಂತ. ನೀವು ದೇವಸ್ಥಾನಕ್ಕೆ ಹೋದ್ರೆ ಮೂರ್ತಿಗಳಿಗೆ ಅದನ್ನ ಮಾಡ್ತೀರಿ. ನೀವು ದೇವರ 3 ಹೊತ್ತು ಪೂಜೆ, ತ್ರಿಕಾಲ ಪೂಜೆ ಅಂತ ದೇವ್ರಿಗೆ ಕೇಳಿಸ್ತೀವಿ ದೇವಸ್ಥಾನದಲ್ಲಿ. ಹೋದ ತಕ್ಷಣ ನೀವು ಆರತಿ ಮಾಡ್ತೀರಿ. ನೀವು ಆರತಿ ಮಾಡಿದ ತಕ್ಷಣ ದೇವ್ರು ನೀವು ಕೇಳ್ಕೊಂಡಿದ್ದನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಆರತಿ ಮಾಡೋದಲ್ಲ. ಅಲ್ಲಿ ನೀವು ಏನ್ ಪ್ರಾರ್ಥನೆ ಮಾಡಿರ್ತೀರಿ, ನೀವು ಹೊರಗಡೆನ ಒಂದಷ್ಟು ಯೋಚನೆಗಳು, ಒಂದಷ್ಟು ನೆಗೆಟಿವ್ ಫೀಲ್ ನಿಮ್ಮ ಒಳಗಡೆ ಇರುತ್ತೆ, ಅದನ್ನೆಲ್ಲ ದೇವರ ಹತ್ರ ಹೇಳ್ಕೊಳ್ತೀರಿ. ನೀವು ಒಂದ್ಸಲ ಡಿಟಾಕ್ಸ್ ಆಗ್ತೀರಿ. ನಿಮ್ಗೆ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀರಿ, ನಾನು ರಿಲ್ಯಾಕ್ಸ್ ಆಗಬೇಕು ಅಂತ ಹೋಗ್ತೀರಿ ಅಂತ ನೀವ್ ಹೇಳ್ತೀರಿ. ಹೋಗುವಾಗ ನಿಮ್ಮ ಒಳಗಡೆ ಒಂದಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ, ಟೆನ್ಷನ್ ಇರುತ್ತೆ, ಬೇಜಾರಿರುತ್ತೆ, ಅಸಹನೆ ಇರುತ್ತೆ, ಸೋಲ್ ಇರುತ್ತೆ. ಇದನ್ನೆಲ್ಲ ಭಗವಂತನ ಹತ್ರ ಹೋಗಿ ಹೇಳ್ಕೊಳ್ತೀರಿ. ಆ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನ, ನೆಗೆಟಿವ್ ಫೀಲ್ ಅನ್ನ ಆ ಮೂರ್ತಿ ಹೀರ್ಕೊಡುತ್ತೆ. ಹೀರ್ಕೊಂಡ ಮೂರ್ತಿಯನ್ನ ಅದರ ಆರಾದಲ್ಲಿ ಅದು ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಕ್ಲೆನ್ಸ್ ಮಾಡೋ ಪದ್ಧತಿ ಆರತಿ, ಧೂಪಾರತಿ, ಅಭಿಷೇಕ, ಪುಷ್ಪಾರ್ಚನೆ. ಇದ್ರ ಮೂಲಕ ಆ ಮೂರ್ತಿ ಏನ್ ನಿಮ್ಮಿಂದ ನೆಗೆಟಿವ್ ಎನರ್ಜಿ ಹೀರ್ಕೊಂಡಿತ್ತು ಅದನ್ನ ಪೂರ್ತಿಯಾಗಿ ಮತ್ತೆ ಪುನಃ ಶುದ್ಧೀಕರಣ ಮಾಡೋ ಪ್ರೊಸೆಸ್. ಇದನ್ನ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಪ್ರಭಾವಳಿ ಶುದ್ಧೀಕರಣ ಅಂತ ನಾವು ಕರಿತೀವಿ. ತುಂಬಾ ಜನ ನೋಡಿರ್ತಾರೆ, ದೃಷ್ಟಿ ಆಗಿರುತ್ತೆ, ಕೆಲವರು ಕೆಟ್ಟ ದೃಷ್ಟಿಯಲ್ಲಿ ಹೇಳಿರ್ತಾರೆ, ಪ್ರತಿನಿತ್ಯ ಅಲ್ಲಿ ಕೆಟ್ಟ ಜಗಳಗಳು, ಮಾತು, ವಾದ ವಿವಾದ ಎಲ್ಲ ಆಗ್ತಿರುತ್ತೆ. ಸೊ ಇದೆಲ್ಲದ್ರಿಂದ ನಿಮ್ಗೊಂದು ಮೂಡ್ ಸರಿಯಾಗಬೇಕು ಅನ್ನೋ ತರದ ಯೋಚನೆಯಲ್ಲಿ ನೀವು ಕ್ಲೆನ್ಸ್ ಮಾಡ್ಕೊಂಡಾಗ ನಿಮ್ ನೆಗೆಟಿವ್ ಎನರ್ಜಿಗಳೆಲ್ಲ ಹೀಲ್ ಆಗಿ ಮತ್ತೆ ಹೊಸ ಎನರ್ಜಿ ಬರುತ್ತೆ ಅನ್ನೋದ್ರ ಒಂದು ಗಂಭೀರವಾಗಿರೋ ಪ್ರಾಕ್ಟೀಸ್ ಅದು ಆಧ್ಯಾತ್ಮದಲ್ಲಿ ಪ್ರಭಾವಳಿ ಶುದ್ಧೀಕರಣ ಅನ್ನೋದು. ಅದ್ ಹಾಗೆಲ್ಲ ಟ್ರೋಲ್ ಆಗುತ್ತೆ ಅನ್ನೋ ಕಲ್ಪನೆ ನನಗೆ ಇರಲೇ ಇಲ್ಲ. ಅದೇ ನಾವು ತುಂಬಾ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅದ್ ಹಾಗೆ ಟ್ರೋಲ್ ಆಗಿತ್ತು. ಬಟ್ ಅದು ಗಂಭೀರವಾಗಿ ಬಹುತೇಕರು ಮಾಡುವಂತ ಆಧ್ಯಾತ್ಮಿಕದ ಪ್ರಾಕ್ಟೀಸ್. ಓಕೆ. ನೀವು ಹೊರಗಡೆ ಕಾರ್ಯಕ್ರಮಗಳಲ್ಲಿ ಅತ್ಯದ್ಭುತ ವಾಗ್ಮಿಯಾಗಿ ಗುರುತಿಸ್ಕೊಂಡವರು, ಇಲ್ಲೂ ಕೂಡ ನಿಮ್ಮ ಭಾಷಾ ಶುದ್ಧತೆ ಬಗ್ಗೆ ನಾವು ಹೇಳಲೇಬೇಕು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ನಲ್ಲೂ ಕೂಡ ಹೆಚ್ಚಾಗಿ ನೀವು ಆಂಗ್ಲ ಭಾಷೆ ಪದ ಬಳಕೆ ಮಾಡ್ತಾ ಇಲ್ಲ, ಸಂಪೂರ್ಣವಾದ ಕನ್ನಡ ಬಳಕೆಯನ್ನು ಮಾಡ್ತಾ ಇದ್ರಿ ನೀವು. ಅಂದ್ರೆ ಈ ಕನ್ನಡ ಶುದ್ಧತೆ, ಆ ನಿಮ್ಮ ವೊಕ್ಯಾಬ್ಯುಲರಿ, ಭಾಷಾ ಜ್ಞಾನ ಮತ್ತು ಆ ಪದ ಬಳಕೆಗಳು, ಭಾಷಾ ಇದು ಮಾಡುವಂಥದ್ದು ನೀವು ಹೇಗೆ ಸಾಧ್ಯ, ಅಂದ್ರೆ ಹೇಗೆ ನಿಮಗದು ಅಭ್ಯಾಸ ಆಗಿದೆ ಅನ್ನುವಂಥದ್ದು? ಚಿಕ್ಕ ವಯಸ್ಸಿಂದ ನಾನು ಪುಸ್ತಕಗಳನ್ನು ಓದೋದು ಹುಚ್ಚು. ನನಗೆ ಬೇರೆ ಯಾವ ಅಡಿಕ್ಷನ್ಸ್ ಅಂತಿಲ್ಲ, ನನಗಿರೋದು ಪುಸ್ತಕ ಓದೋ ಚಟ ಅಷ್ಟೇ. ಜೀವನದಲ್ಲಿ ನನಗೆ ಏನಾದ್ರೂ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೇಲಿ ತುಂಬಾ ಕಷ್ಟ ಆಗಿದ್ದು ಪುಸ್ತಕ ಇಲ್ಲದೆ ಇರೋದು ಅಂತ. ಪುಸ್ತಕ ಓದ್ತೀನಿ. ಸೊ ಆ ಅಧ್ಯಯನ ಪದಗಳ ಭಂಡಾರವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಒಂದು ಅದು. ಇನ್ನೊಂದು ಯಕ್ಷಗಾನ ಕಲ್ತಿದ ಕಾರಣಕ್ಕೆ ಅಲ್ಲಿನ ಆ ಯಕ್ಷಗಾನದ ಒಳಗಡೆ ನಾವು ಪೌರಾಣಿಕ ಭಾಷೆಗಳನ್ನು ಬಳಸ್ತಾ ಇದ್ದ ಕಾರಣಕ್ಕೆ ಆ ಭಾಷೆಯ ಯಕ್ಷಗಾನದಲ್ಲಿ ಇದ್ದೆ ನಾನು 4 ವರ್ಷಗಳ ಕಾಲ. ಕಲಾಶ್ರೀ ಬಾಲಕಿಯರ ಯಕ್ಷಗಾನ ಮೇಳ ಚೇರ್ಕಾಡಿ ಅಂತ, ಅದ್ರಲ್ಲಿ ನಾನು ಯಕ್ಷಗಾನ ಮಾಡ್ತಾ ಇದ್ದೆ. ಮದಳೆ ಮಂಜುನಾಥ ಪ್ರಭುಗಳು ಅಂತ ಡಾಕ್ಟರ್ ಶಿವರಾಮ್ ಕಾರಂತರಿಗೆ ಮದಳೆ ಹೇಳ್ಕೊಟ್ಟವ್ರು. ಅವರು ರಷ್ಯಾ, ಚೀನಾಗೆಲ್ಲ ಹೋಗಿ ಯಕ್ಷಗಾನ ಮಾಡಿದವರು. ಸೊ ಅವರ ನೇರ ಶಿಷ್ಯ ನಾನು. ಹಾಗಾಗಿ ನನಗೆ ಅವರ ಏನು ಕೈಯಡಿ ಯಕ್ಷಗಾನ ಕಲ್ತಿದ್ದೆ, ತಾಳಮದ್ದಳೆಗಳನ್ನ ಮಾಡ್ತಿದ್ದೆ. ಹಾಗಾಗಿ ಅದೆಲ್ಲ ಒಂದ್ ಕಡೆ ಸಹಾಯ ಮಾಡ್ತು.
ಅಧ್ಯಯನ ಪುಸ್ತಕ. ಆಡಿಂಗ್ ಅಪ್ ಟು ದಟ್ ಮೇ ಬಿ ಯಕ್ಷಗಾನದ ಅಭ್ಯಾಸದಿಂದ ನಿಮ್ಮ ವಾಯ್ಸ್ ಕೂಡ ಅಷ್ಟೇ ಜೋರಾಗಿ ಎಲ್ಲಾ ಕಡೆ ಆರ್ಭಟಕ್ಕೆ ಅವಕಾಶ ಖಂಡಿತ. ಮಾಡಿಕೊಟ್ಟಿದ್ದಾರೆ. ನನಗೆ ಇವತ್ತೇನೇ ಧ್ವನಿ ಅನ್ನೋದು ಏನು ಬಂದಿದೆ, ಅದು ಭಾಷಣಕ್ಕಿರಬಹುದು, ಒಳಗಡೆ ಮಾತಾಡೋದಕ್ಕಿರ್ಬಹುದು, ಅಥವಾ ಧ್ವನಿಯ ಏರಿಳಿತಗಳ ಮೇಲಿರುವ ಹಿಡಿತ ಇರ್ಬೋದು, ಅದೆಲ್ಲವೂ ನನಗೆ ಯಕ್ಷಗಾನ ಕೊಟ್ಟ ಭಿಕ್ಷೆ. ಯಾಕಂದ್ರೆ ನನಗೆ ನನ್ನ ಗುರುಗಳು ಕೂರಿಸ್ಕೊಂಡು ಅಭ್ಯಾಸ ಮಾಡಿಸೋರು, ನಮ್ಗೆ ಹೇಳೋರು ಹೆಣ್ಮಕ್ಳು ಅಂತಂದ್ರೆ ಗಂಡು ಕಲೆ ಯಕ್ಷಗಾನ ಅಂತ ಹೇಳ್ತೀವಿ, ಹಾಗಿರ್ಬಾರ್ದು. ಹೆಣ್ಮಕ್ಳು ಅಂದ್ರೆ ಸುಕೋಮಲವಾಗಿರ್ಬೇಕು, ಧ್ವನಿ ಕೋಮಲವಾಗಿರ್ಬೇಕು ಅನ್ನುವ ಎಲ್ಲ ಭ್ರಮೆನ್ ಕಳಚಿಟ್ಟು ನೀವು ಹೆಣ್ಮಕ್ಳು ಗಂಡು ಮಕ್ಳಿಗೆ ಸರಿಸಮಾನವಾಗಿ ಧ್ವನಿ ಕೊಡಬಲ್ಲರು ಅನ್ನೋದಕ್ಕೆ ತಯಾರಾಗಬೇಕು ಅಂತ ಕೂರಿಸ್ಕೊಂಡು ನಮ್ಮನ್ನ ಧ್ವನಿ ಕಿರ್ಚಿ ನೀವು ಅಂತ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಸೊ ಆ ತರದ ಅಭ್ಯಾಸ ಇವತ್ತು ಎಷ್ಟು ಗಂಟೆ ಬೇಕಾದ್ರೂ ಮಾತಾಡಬಲ್ಲೆ ಅನ್ನೋಂಥದ್ದೊಂದು ಆ ಧ್ವನಿಯ ಮೇಲಿನ ಹಿಡಿತವನ್ನು ಕೊಟ್ಟಿದೆ. ಜೊತೆಗೆ ಭಾಷಾ ಶುದ್ಧತೆ ಓದು. ನಾನು ಎಸ್ ಎಲ್ ಭೈರಪ್ಪನವರ ಪುಸ್ತಕಗಳ ಬಹಳ ದೊಡ್ಡ ಅಭಿಮಾನಿ, ಅವರ ಬರವಣಿಗೆಯ ಅಭಿಮಾನಿ, ರವಿ ಬೆಳಗೆರೆ ಅವರ ಬರವಣಿಗೆಯ ಅಭಿಮಾನಿಯಾಗಿದ್ದೆ. ಸೊ ಕಾಲೇಜ್ ದಿನಗಳಿಂದಲೂ ಓದೋದು ಒಂದು ಬಹಳ ಅದನ್ನೊಂದು ಚಟ ಅಂತ ಹೇಳ್ಬೋದು. ನೀವ್ ಏನೊಂದು ಪುಸ್ತಕ ಅಥವಾ ಒಂದೇನೋ ತಿಂಡಿ ಕಟ್ಕೊಟ್ರೆ ಆ ತಿಂಡಿ ತಗೊಂಬಂದ್ರೆ ಆ ತಿಂಡಿ ತಿಂದು ಆ ಪೇಪರ್ನ ಓದ್ದೆ ನಾನು ಡಸ್ಟ್ಬಿನ್ಗೆ ಹಾಕಲ್ಲ. ನಂಗೆ ಅದೊಂದು ಅಭ್ಯಾಸ, ಅದು ಡಿಫಾಲ್ಟ್ ಬಂದ್ಬಿಟ್ಟಿದೆ, ಅದನ್ನ ತಪ್ಸೋದಕ್ಕಾಗೋದಿಲ್ಲ. ಆ ತರದೊಂದು ಆ ಪ್ರಯತ್ನ ಏನಿದೆ ಅದು ಇವತ್ತು ಸಹಾಯ ಆಗ್ತಾ ಇದೆ ಅಂತ. ಎಸ್ ಮ್ಯಾಮ್, ಈಗ ನಿಮ್ಮ ಬದುಕಲ್ಲಿ ಒಂದು ಇನ್ಸಿಡೆಂಟ್, ಕಹಿ ಘಟನೆ ಆಗತ್ತೆ, ಅಲ್ಲಿಂದ ನೇರವಾಗಿ ನೀವು ಬಿಗ್ ಬಾಸ್ಗೆ ಬರ್ತೀರಾ. ಬಿಗ್ ಬಾಸ್ ಇಂದ ನಿಮಗೆ ಒಂದು ಹಂತದ ಪ್ರಚಾರ ಮತ್ತು ಒಂದು ಲೆವೆಲ್ಗೆ ಈಗ ನೀವು ಪಬ್ಲಿಕ್ ನಲ್ಲಿ ಬಂದ್ರು ಅಥವಾ ವೈಯಕ್ತಿಕವಾಗಿ ನೀವು ನೋಡಕ್ ಹೋದ್ರು ಒಂದು ಹಂತದಲ್ಲಿ ಇದ್ದೀರಾ. ಇನ್ನು ಮುಂದೆ ಅಂದ್ರೆ ನಾವು ಇಷ್ಟು ದಿವಸ ಚೈತ್ರಾ ಕುಂದಾಪುರ ಅವರನ್ನ ವಾಗ್ಮಿ, ಹಿಂದುತ್ವದ ಕಾರ್ಯಕ್ರಮಗಳು, ಹಿಂದುತ್ವದ ವಿಚಾರದಲ್ಲಿ ಧ್ವನಿ ಎತ್ತುತ್ತಾರೆ, ಈ ರೀತಿಯಾದಂತಹ ಒಂದು ನಿಮ್ದು ಅಸ್ತಿತ್ವ ಇತ್ತು. ಇದರ ಹೊರತು ವಾಟ್ ಈಸ್ ಚೈತ್ರಾ ಕುಂದಾಪುರ, ಅವರ ಐಡೆಂಟಿಟಿ ಏನು ಮತ್ತು ಮುಂದೆ ಯಾವ ರೀತಿ ಹೋಗಬೇಕು? ಈ ಆದಂತದ್ದೆಲ್ಲದ ಎಲ್ಲರೂ ತಪ್ಪು ಮಾಡ್ತಾರೆ, ತಪ್ಪು ಮಾಡಿದಾರೋ ಬಿಡಿದಾರೋ ಕಾನೂನು ನೋಡ್ಕೊಳ್ಳುತ್ತೆ. ಅದರ ಹೊರತು ಇನ್ನು ಮುಂದೆ ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂತ ನಿಮ್ಮ ವಿಚಾರಗಳು? ನಾನು ಬದುಕಲು ತುಂಬಾ ಯೋಜನೆಗಳನ್ನ ಹಾಕೊಂಡು ಬಂದ ಹುಡುಗಿ ಅಲ್ವೇ ಅಲ್ಲ. ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆಯಿಂದಿರ್ಲಿ ಅನ್ನೋದನ್ನ ನಂಬ್ಕೊಂಡು ಹೋದವಳು. ಡೆಸ್ಟಿನಿ ಅನ್ನೋದನ್ನ ನಾನು ತುಂಬಾ ನಂಬ್ತೀನಿ. ಪತ್ರಕರ್ತೆ ಆಗಬೇಕು ಅಂತ ಕನಸು ಕಟ್ಕೊಂಡು ಬಂದವಳು. ಪತ್ರಿಕೋದ್ಯಮವನ್ನು ಬಿಟ್ಟು ನಾನು ಈ ಹೋರಾಟದ ಸಾಮಾಜಿಕ ಕ್ಷೇತ್ರಕ್ಕೆ ಬರ್ತೀನಿ ಅನ್ನೋ ಕಲ್ಪನೆ ಕೂಡ ನನಗೆ ಇರಲಿಲ್ಲ. ಭಗವಂತ ಯಾವುದೋ ಒಂದು ಶಕ್ತಿ ಎಳ್ಕೊಂಡು ನನ್ನ ಇಲ್ಲಿಗೆ ಬಂತು. ಅನಿರೀಕ್ಷಿತವಾಗಿ ಆ ಕ್ಷೇತ್ರಕ್ಕೆ ಬರ್ತೀನಿ. ಅಲ್ಲಿಂದ ಆಚೆಗೆ ಒಂದಷ್ಟು ಏರಿಳಿತಗಳನ್ನು ನೋಡ್ತೀನಿ, ಏಟುಗಳನ್ನು ತಿಂತೀನಿ, ಮತ್ತೆ ಬೀಳ್ತೀನಿ, ಮತ್ತೆ ಹೇಳ್ತೀನಿ. ಈ ತರದ ಏರಿಳಿತಗಳನ್ನು ಕಂಡ ಆಚೆಗೂ ಕೂಡ ಭಗವಂತ ಮತ್ತೆ ಅಲ್ಲೆಲ್ಲಿಂದನೋ ಕರ್ಕೊಂಡ್ಬಂದು ಬಿಗ್ ಬಾಸ್ ಅನ್ನೋ ಪ್ರಪಂಚಕ್ಕೆ ಕರ್ಕೊಂಡ್ಬಂದು ನಿಲ್ಸಿದ್ದಾನೆ. ಸೊ ನನಗಿಂತ ಚೆನ್ನಾಗಿ ನನ್ನ ಬದುಕನ್ನ ಅವನು ಪ್ಲಾನ್ ಮಾಡಿದಾನೆ ಅಂತ ನಾನು ಯಾವಾಗ್ಲೂ ನಂಬ್ತೀನಿ. ಹಾಗಾಗಿ ಎದುರಿಗೆ ಸದ್ಯಕ್ಕಂತೂ ಏನು ಇಷ್ಟು ದಿನ ಏನ್ ಕೆಲಸ ಮಾಡ್ತಿದ್ದೆ ಅದನ್ನ ಇನ್ನಷ್ಟು ವೇಗವಾಗಿ ಕ್ಷಿಪ್ರಗತಿಯಲ್ಲಿ ಮಾಡುವಂತ ಯೋಚನೆ ಇದೆ. ಈಗ ತಲುಪುವ ಹಾದಿ ಕೂಡ ಬಹಳ ಸುಲಭ ಆಗಿದೆ ಮತ್ತು ಬಹಳ ದೊಡ್ಡ ವರ್ಗಕ್ಕೆ ತಲುಪ್ತಾ ಇದ್ದೀನಿ. ಅದನ್ನ ನಾನು ಅಂದುಕೊಂಡಿರುವ ಕೆಲಸಗಳು ಇನ್ನಷ್ಟು ವೇಗವಾಗಿ ಆಗತ್ತೆ ಅನ್ನೋ ಭರವಸೆ ಇದೆ. ಇದ್ರ ಜೊತೆಗೆ LLB ಮಾಡ್ಬೇಕು ಅನ್ನೋ ಯೋಚನೆ ಇದೆ. ತುಂಬಾ ಜನಕ್ಕೆ, ಬಹಳ ಜನ ಕಾನೂನಿನ ಅರಿವಿಲ್ಲದೆ ಇರೋ ಕಾರಣಕ್ಕೆ ಒಂದಷ್ಟು ಪ್ರಭಾವಿಗಳ ಕೈಗೆ ಸಿಕ್ಕಾಕಿ ಬಹಳ ಮಂದಿ ನಿರಪರಾಧಿಗಳು ಒದ್ದಾಡ್ತಾ ಇರೋದನ್ನ ನಾನು ನೋಡಿದ್ದೇನೆ. ಸೊ ಅವರೆಲ್ಲರಿಗೂ ಕಾನೂನಿನ ಸರಿಯಾದ ಮಾಹಿತಿ ಸಿಕ್ಕಿದ್ರೆ ಬಹುಶಃ ಒಂದಷ್ಟು ಮಂದಿ ನಿರಪರಾಧಿಗಳಿಗೆ ಬೇಗ ಏನು ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕೆ ಯೋಚನೆ. ಮತ್ತೆ ನನಗೆ ನನ್ನ ಸಂಕಷ್ಟದಲ್ಲಿ ಬಹಳ ಮಂದಿ ವಕೀಲರ ತಂಡ ನಿಂತಿದೆ. ಇಡೀ ಕರ್ನಾಟಕದ ಬಹಳ ಜಿಲ್ಲೆಗಳಲ್ಲಿ ವಕೀಲರ ತಂಡ ನನಗೋಸ್ಕರ ಯಾವುದೇ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಯಾರಿಂದ ನಾನು ಸಹಾಯ ತಗೊಂಡಿದ್ದೇನೆ ಅಂತಾದ್ರೆ ನಾನು ಸಮಾಜಕ್ಕೆ ಅದನ್ನು ವಾಪಸ್ ಕೊಡ್ಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಮಾಡ್ಬೇಕು ಅನ್ನೋ ಯೋಚನೆ ಇದೆ. ಗೊತ್ತಿಲ್ಲ ಈ ಸಮಯ ಹೇಗೆ ಸೆಟ್ ಆಗುತ್ತೆ ಅಂತ, ಅದನ್ನ ಖಂಡಿತ ಮಾಡ್ಬೇಕು ಅನ್ನುವಂತಹ ಕನಸಂತೂ ಇದೆ. ಖಂಡಿತ ಅದನ್ನ ಮಾಡ್ಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರ ಸದ್ಯಕ್ಕಂತೂ ಖಂಡಿತ ಇದೆ. ಇದರಿಂದ ಆಚೆಗೆ ಮುಂದೆ ದೊಡ್ಡ ದೊಡ್ಡ ಯೋಜನೆ ಹಾಕೊಂಡಿಲ್ಲ. ಭಗವಂತ ನಂಗೋಸ್ಕರ ದೊಡ್ಡ ಪ್ಲಾನ್ ಅನ್ನ ಇಟ್ಟಿದ್ದಾನೆ ಅಂತ ನಂಬ್ತೇನೆ ನಾನು. ಗುಡ್ ಮ್ಯಾಮ್, ಅಂದ್ರೆ ಇದಾಗ್ಲಿ ಆದಷ್ಟು ಬೇಗ ಅಂತ ನಾವು ಆಶಿಸ್ತೀವಿ ಕೂಡ. ಮತ್ತು ಇನ್ನು ನಾ ಹೇಳ್ತಿದ್ದಂಗೆ ನೀವು ನಾನ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದಿದ್ರು ಕೂಡ ಅಂದ್ರೆ ಒಂದಷ್ಟು ಜನಗಳಿಗೆ ನೀವು ಬಹಳ ಇಷ್ಟ ಆಗಿದ್ರಿ. ಅಂದ್ರೆ ಚೈತ್ರ ಅವರು ಆಡ್ತಾ ಇರುವಂತಹ ರೀತಿ, ಅವರು ತಗೊಳ್ಳುವಂತಹ ನಿಲುವುಗಳು, ನಿರ್ಧಾರಗಳು ಕೂಡ ಸರಿಯಾಗಿದೆ ಅನ್ನುವಂತಹ ರೀತಿ ನೀವು ಜನಮನಗಳನ್ನ ತಲುಪಿದ್ರಿ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಮುಂದ್ ಬರಕ್ ಬಿಡಬಾರ್ದು ಅನ್ನುವಂಥ ರೀತಿ ವೈಯಕ್ತಿಕವಾದಂತಹ ಟಾರ್ಗೆಟ್ ಕೂಡ ಆಯ್ತು ಅನ್ನುವಂಥದ್ದು ವೀಕ್ಷಕರ ಗಮನಕ್ಕೆ ಬಂದಿದೆ. ಯಾಕೆಂದ್ರೆ ನೇರವಾಗಿ ಹೇಳಬೇಕು ಅಂದ್ರೆ ವೀಕೆಂಡ್ ಎಪಿಸೋಡ್ ನಲ್ಲೇ ನೀವು ನಿಮ್ಮ ವಿಚಾರವನ್ನ ಹೊರ ಹಾಕದೇ ಇರುವ ರೀತಿ ನಿಮ್ಮನ್ನ ತಡೀತಾರೆ, ಏನೋ ಒಂದಷ್ಟು ಕ್ಲಾಶಸ್ ಆಗುತ್ತೆ. ಆ ವಿಚಾರವಾಗಿ ಹೇಳೋದಾದ್ರೆ ನೀವು? ಅದೇ, ನನಗೆ ಹೊರಗಡೆ ಜನ ಬಂದು ಇದನ್ನ ಹೇಳಿದಾಗ ಅವ್ರು ಆ ರೀತಿ ಗಮನಿಸಿದ್ದಾರೆ ಅನ್ನೋದು ನನಗೂ ಅನ್ಸಿತ್ತು. ಎಲ್ಲ ಒಂದ್ ಕಡೆ ಅದೇ ನಾನು ಅಲ್ಲಿದ್ದಾಗ
ಅಲ್ಲಿನ ನಿಯಮಗಳಿಗೆ ಬದ್ಧವಾಗಿ ತಲೆಬಾಗಿ ಇರ್ಬೇಕಾಗತ್ತೆ. ಅದ್ ನನ್ನ ಕರ್ತವ್ಯ ಕೂಡ. ಆ ಮನೆಯ ಅನ್ನ ತಿಂತಿದ್ದೇನೆ ಅಂತಾದ್ರೆ ಸೊ ಅಲ್ಲಿನ ನಿಯಮಗಳಿಗೆ ಬದ್ಧವಾಗಿ ತಲೆಬಾಗ್ಬೇಕಾಗಿರೋದು ನನ್ನ ಕರ್ತವ್ಯ. ಉಳಿದಾಗೆ ಮನೆಗಳಲ್ಲಿ ಮನೆಯ ಸಹಸ್ಪರ್ಧಿಗಳು ಮಾಡ್ತಾ ಇದ್ದಿದ್ದು ಅವೆಲ್ಲವೂ ಕೂಡ ಅವ್ರವ್ರ ಆಟ ಅಂತ ನಾನು ಭಾವಿಸ್ತೇನೆ. ಮತ್ತೆ ನಾನು ಅದೇ 75 ಕ್ಯಾಮರಾಗಳಿಗೆ ಎಷ್ಟು ಕಾಣ್ತಾವೋ ಕೋಟ್ಯಾಂತರ ಕಣ್ಣುಗಳದಕ್ಕಿಂತ ದೊಡ್ಡದನ್ನ ಕಾಣ್ತವೆ ಅನ್ನೋದನ್ನ ನಾನು ನಂಬ್ತೇನೆ. ಕ್ಯಾಮ್ರಾ ಜೀವ ಇರೋದಿಲ್ಲ, ಭಾವನೆಗಳಿರೋದಿಲ್ಲ. ಅದೇನಿರುತ್ತೆ ಅದನ್ನ ಮಾತ್ರ ತೋರಿಸುತ್ತೆ. ಆದ್ರೆ ಜೀವ, ಭಾವನೆ, ಯೋಚನೆಗಳಿರುವ ಮನುಷ್ಯರ ಕಣ್ಣುಗಳು ಅದರಿಂದ ಆಚೆಗಿರೋದನ್ನ ಏನನ್ನೋ ಯೋಚನೆ ಮಾಡ್ತವೆ ಅನ್ನೋದಾದ್ರೆ ಅದನ್ನ ದೈವಿ ಶಕ್ತಿಯ ಪ್ರಭಾವ ಅಂತ ನಂಬ್ತೀನಿ. ಎಲ್ಲ ಒಂದು ಕಡೆ ನಾವು ನಂಬುವ ಶಕ್ತಿಗಳು ನಮಗಂತದ್ದೊಂದು ಯೋಚನೆಗಳನ್ನು ಕೊಟ್ಟಾಗ ನಮ್ಮ ಬೆನ್ನಿಗೆ ಯಾರು ನಿಂತಾಗ ಅದನ್ನ ಖುಷಿ ಆಗುತ್ತೆ. ಅದರಿಂದ ಆಚೆಗೆ ಅವರವರ ವೈಯಕ್ತಿಕ ವಿಚಾರಗಳು ಅಂತ ನಾನು ಅನ್ಕೊಂತೀನಿ. ನನಗೆ ಈಗ ಹೊರಗಡೆ ಬಂದ್ಮೇಲೆ ನನ್ಗೆ ಅನ್ಸೋದಕ್ಕೆ ಶುರುವಾಗಿದ್ದು, ಜನ ಹೀಗೂ ನೋಡ್ತಿದ್ರ, ಈ ರೀತಿ ದೃಷ್ಟಿಕೋನದಲ್ಲೂ ಜನ ಕಾಣಿಸ್ತಿತ್ತ ಅನ್ನೋದು ನಂಗೆ ಅನ್ಸಿದ್ದು. ನಾನು ಎಲ್ಲವನ್ನ ಬಂದಾಗೆ ಸ್ವೀಕಾರ ಮಾಡೋದಕ್ಕೆ ತಯಾರಿರೋಳು. ನಾನು ಅದನ್ನ ಹೇಳ್ತೀನಿ, ಅತಿ ಹೆಚ್ಚು ಉಳಿಪೆಟ್ಟುಗಳು ಬಿದ್ದ ಕಲ್ಲು ಮಾತ್ರ ಮೂರ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂರ್ತಿಗೆ ಮಾತ್ರ ಜನ ಕೈ ಮುಗಿತಾರೆ ಅಂತ. ಆ ಕೈ ಮುಗಿಸ್ಕೊಳ್ಬೇಕು ಅಂತ ಆದ್ರೆ ಆ ಉಳಿಪೆಟ್ಟುಗಳನ್ನ ತಗೊಳ್ಬೇಕು ಅನ್ನೋದನ್ನ ನಾನು ನಂಬ್ತೀನಿ. ಅದನ್ನ ನಾನು ಆ ಉಳಿಪೆಟ್ಟುಗಳನ್ನ ಸಹಿಸ್ಕೊಳ್ಳುವ ಶಕ್ತಿ ನನಗೆ ಇದ್ದ ಕಾರಣಕ್ಕೆ ಜಾಸ್ತಿ ಪೆಟ್ಟು ಬಿತ್ತು ಅನ್ಸುತ್ತೆ. ನಿಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಬಂದ ಮೇಲೆ ಎಪಿಸೋಡ್ಸ್ ನೋಡಿದ್ರ ಮ್ಯಾಮ್? ಯಾವ್ದು ನೋಡಿಲ್ಲ. ಒಂದೆರಡು ವಿಡಿಯೋಸ್ ಯಾವ್ದೋ ಒಂದೆರಡು ವಿಡಿಯೋ ನೋಡಿದೀನಿ ಬಿಟ್ರೆ ಇನ್ನು ಪೂರ್ತಿ ನೋಡಲ್ಲ. ನಿಮ್ಮ ದುರ್ಗಾದೇವಿ ಅವತಾರದಲ್ಲೆಲ್ಲ ತೋರ್ಸಾರ, ನಿಮ್ಮ ಆರಾಧ್ಯ ದೇವತೆ ಬೇರೆ, ನಿಮ್ಮ ಅವತಾರದಲ್ಲಿ ಕೂಡ ಅದೊಂದು ಟ್ರೋಲ್ ನೋಡಿದ್ದೆ. ಅದ್ ಬಿಟ್ಟು ಬೇರೆ ಯಾವ್ದು ಇನ್ನ ಪೂರ್ತಿಯಾಗಿ ಯಾವ್ದು ನೋಡೋದಕ್ಕಾಗಿಲ್ಲ. 2-3 ನೋಡಿದೀನಿ ಅಷ್ಟೇ. ಇನ್ನ ಸಮಯ ಸಿಕ್ಕಿಲ್ಲ. ಬಹುಶಃ ನಾನು ಪೂರ್ತಿ ಎಪಿಸೋಡ್ ನೋಡ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾವೇ ಇದ್ದಿದ್ದಲ್ವಾ, ನೋಡಿದ್ರೆ ಇನ್ನೆಲ್ಲಿ ಮೈಂಡ್ ಡಿಸ್ಟರ್ಬ್ ಆಗುತ್ತೋ ಅನ್ನೋ ಯೋಚನೆಗಳು ಇದೆ ನನಗೆ. ಸಮಯ ಸಿಕ್ಕರೆ ಖಂಡಿತ ನೋಡ್ತೀನಿ. ಅಲ್ಲ, ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಈಗ ನಮಗ್ ಕಾಣಿಸುವಂಥದ್ದು ಎಲ್ಲವೂ ಸತ್ಯ ಅಲ್ಲ ಬಿಗ್ ಬಾಸ್ ವಿಚಾರದಲ್ಲಿ ಅನ್ನೋದಕ್ಕೆ ನಿಮ್ಮ ಸಹಮತ ಇದೆಯಾ? ನಾನು ಹಾಗೆ ಹೇಳೋದಿಲ್ಲ. ಅಂದ್ರೆ ನೋಡಿ, 24 ಗಂಟೆಯಲ್ಲಿ ಅಲ್ಲಿ 75 ಕ್ಯಾಮರಾಗಳಿದೆ. ಸೊ ನಿಮಗೆ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಕಮ್ಮಿ ಅಂದ್ರೂ 80ರಿಂದ 100 ಗಂಟೆಯ ಕಂಟೆಂಟ್ ಇರುತ್ತೆ. ಯಾಕಂದ್ರೆ ಒಬ್ಬರೆಲ್ಲೋ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ಮಾತಾಡಿರ್ತಾರೆ, ಇನ್ಯಾರು ಜಿಮ್ ಅಲ್ಲಿ ಇರ್ತಾರೆ, ಇನ್ಯಾರು ಕಿಚನ್ ಏರಿಯಾದಲ್ಲಿ ಇರ್ತಾರೆ, ಬೆಡ್ರೂಮ್ ಅಲ್ಲಿ ಇರ್ತಾರೆ, ಬೌಡರ್ ರೂಮ್ ಅಲ್ಲಿ ಇರ್ತಾರೆ, ಹಾಲ್ ಅಲ್ಲಿ ಇರ್ತಾರೆ. ಇಷ್ಟು ಕ್ಯಾಮರಾಗಳಲ್ಲಿ ಬೇರೆ ಬೇರೆ ಕಂಟೆಂಟ್ ಗಳು ಇರ್ಬೇಕಾದ್ರೆ ಅದ್ರಲ್ಲಿ ಯಾವ್ದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮಗೆ ಐಡಿಯಾವೇ ಇರೋದಿಲ್ಲ. ಈಗ ತುಂಬಾ ವಿಚಾರಗಳು ನನಗೆ ಗೊತ್ತಿಲ್ಲ. ಈಗ ಟ್ರೋಲ್ ಆಗಿರೋದು, ನಾನು ಜಗದೀಶ್ ಸರ್ ನೋಡಿರೋದು, ಅದೆಲ್ಲ ಟ್ರೋಲ್ ಆಗಿರೋದು ನಂಗೆ ಗೊತ್ತೇ ಇಲ್ಲ. ಅದೆಲ್ಲ ಹಾಕಿರ್ತಾರೆ ಅಂತಲೇ ಗೊತ್ತಿರೋದಿಲ್ಲ. ಸೊ 24 ಗಂಟೆಲಿ ನಿಮ್ಗೆ ಕನಿಷ್ಠ ಅಂದ್ರೆ ಒಂದು 80 ಗಂಟೆಯ ಕಂಟೆಂಟ್ ಇರುತ್ತೆ. ಅದ್ರಲ್ಲಿ ನೀವು 1.5 ಗಂಟೆಯ ಕಂಟೆಂಟ್ ಮಾತ್ರ ನೋಡಿರ್ತೀರಿ. ಹಾಗಾಗಿ ಯಾವ್ದು ಎಷ್ಟು ಮಟ್ಟಿಗೆ ನೀವು ಅದನ್ನ ಹೇಗೆ ತಗೊಳ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಿ. ಈಗ ನಾವಲ್ಲಿ ನಾಮಿನೇಷನ್ ಮಾಡೋದು ಕಿತ್ತಾಡ್ಕೊಂಡಿರ್ತೀವಿ, ಹೊಡೆದಾಡ್ಕೊಂಡು ಬೈದಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಸೆಕೆಂಡ್ ಬೆಳಗ್ಗೆ ಇದ್ರೆ ಅವ್ರದೇ ಮುಖ ನೋಡ್ಬೇಕು ನಾವು, ಮತ್ತೆ ಚೆನ್ನಾಗಿರ್ತೀವಿ. ಜನಕ್ಕೆ ನೋಡುವಾಗ ಏನಪ್ಪ ಇವ್ರು ಮುಂಚಿನ ಕಿತ್ತಾಡಿದಾರೆ, ಇಲ್ಲಿ ಬಂದ್ರೆ ಚೆನ್ನಾಗಿದ್ದಾರೆ, ಇವರೆಲ್ಲ ನಾಟಕ ಮಾಡ್ತಿದಾರೆ ಅಂತ ಅನ್ನಿಸ್ಬಹುದು. ಬಟ್ ನಮಗ್ ಬೇರೆ ವಿಧಿ ಇಲ್ಲ, ಮಾತಾಡ್ಲೇಬೇಕು. ಅವ್ರ ಹತ್ರನೇ ಮಾತಾಡ್ಬೇಕು. ಹೊರಗಡೆ ಅವ್ರು ಯಾರು ಇಲ್ಲ ನಮ್ಗೆ. ಬೆಳಗ್ಗೆ ಇದ್ರೆ ಅವ್ರ ಹತ್ರ ಮಾತಾಡ್ಬೇಕು, ಅವ್ರ ಜೊತೆನೆ ಟೀಮ್ ಆಗ್ತೀವಿ, ಅವ್ರ ಜೊತೆ ಕುತ್ಕೊಂಡು ಆಟ ಆಡ್ಬೇಕು, ಆಟ ಗೆದ್ದಾಗ ಮತ್ತೆ ಅವ್ರ ಜೊತೆನೆ ಸಂಭ್ರಮಾಚರಣೆ ಮಾಡ್ಬೇಕು. ಈಗಿರುವಾಗ ಹೇಗ್ ಜಡ್ಜ್ ಮಾಡೋದು? ನಮಗಂತೂ ಜಡ್ಜ್ ಮಾಡೋಕ್ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಕೂತ್ಕೊಂಡು ನಾವು ಏನೋ ಮಾತಾಡ್ತಿರ್ತೀವಿ, ನಮ್ ಬಗ್ಗೆ ಇನ್ಯಾರು ಇನ್ನೆಲ್ಲ ಮಾತಾಡ್ತಿರ್ತಾರೆ, ಅದು ನಿಮಗ್ ಗೊತ್ತಾಗಿರುತ್ತೆ, ಆ ಟೆಲಿಕಾಸ್ಟ್ ಆಗಿರುತ್ತೆ. ಹಾಗಿರ್ಬೇಕು ನಮಗ್ ಅವರು ಏನ್ ಮಾತಾಡಿರ್ತಾರೆ ಗೊತ್ತಿರೋದಿಲ್ಲ. ಅಂಡ್ ನಾನು ಅದನ್ನ ಬಹುಶಃ ನಾನು ಪೂರ್ತಿ ಎಪಿಸೋಡ್ ಗಳನ್ನ ನೋಡಿದ್ಮೇಲೆ ನಂಗೆ ಅದು ಅಂದಾಜ್ ಬರ್ಬಹುದು. ಅಲ್ಲ, ಎಲ್ಲೋ ಒಂದ್ ಕಡೆ ಒಂದಷ್ಟು ದಿನಗಳವರೆಗೂ ಚೈತ್ರ ಅವ್ರು ಬಹಳ ಖುಷಿಯಾಗಿ ಚೆನ್ನಾಗಿ ಆಡ್ತಾ ಇದ್ರು. ಅದಾದ್ಮೇಲಿಂದ ಅವರ ಶಿಷ್ಯ ರಜತ್ ಕಿಶನ್ ಅವ್ರು ಬಂದ್ಮೇಲೆ ತುಂಬಾ ಕಿರಿಕಿರಿ ಆಯ್ತು ಅಥವಾ ಖುಷಿ ಆಯ್ತು ಗೊತ್ತಾಗ್ಲಿಲ್ಲ ಅಂತ ವೀಕ್ಷಕರಿಗೆ. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಬಂದ ನಂತರದಲ್ಲಿ ನೀವು ಬಾಸ್ ಆದ್ಮೇಲೆ ಹೇಳಿ. ಅದೇ, ನಾನು ತುಂಬಾ ಕಿರಿಕಿರಿ ಮಾಡಿರೋಂತ ವ್ಯಕ್ತಿ. ನನಗೆ ಗೊತ್ತಿಲ್ಲ, ನನಗೆ ಎಲ್ರು ಕೇಳಿದ ಪ್ರಶ್ನೆ ಅದನ್ನೇ, ಅವ್ರು ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ರು ಅಂತ. ಬಟ್ ಅವ್ರ ಮಾತ್ರ ಹೊರಗಡೆ ನಾನು ಅವ್ರ ಬೆನ್ ಬಿದ್ದಿದ್ದೀನಿ ಅಂತ ಅಂತಿದ್ರು. ಬಟ್ ಎಲ್ಲರಿಗೂ ಗೊತ್ತಾಗ್ತಿತ್ತು ಅವ್ರು ನಂಗೆ ಎಷ್ಟು ಟಾರ್ಚರ್ ಮಾಡ್ತಿದ್ರು ಅಂತ. ಗೊತ್ತಿಲ್ಲ, ಅಂದ್ರೆ ವ್ಯಕ್ತಿ ವೈಯಕ್ತಿಕವಾಗಿ ಏನು ಕೆಟ್ಟ ಮನುಷ್ಯ ಅಲ್ವಲ್ಲ, ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ನೇರವಾಗಿ ಎಲ್ಲವನ್ನ ಮಾತಾಡುವಂತ ವ್ಯಕ್ತಿ. ಆದ್ರೆ ಅದೇ ಅವ್ರಿಗೆ ನನ್ನನ್ನು ಕಾಲೆಳೆಯೋದು ಅಂದ್ರೆ ಬಹಳ ಇಷ್ಟ ಆಗ್ತಿತ್ತು ಅನ್ಸುತ್ತೆ. ನೀವು ಪ್ರತಿ ಎಪಿಸೋಡ್ ನಲ್ಲಿ, ಪ್ರತಿ ಪ್ರೋಮೋನಲ್ಲಿ ನೀವೇ ಇರ್ತಿದ್ರಿ. ನಿಮ್ ಜೊತೆ ಗುರ್ತಿಸ್ಕೊಂಡ್ರೆ ರಜತ್ ಅವ್ರು ಚೆನ್ನಾಗಿ ಆಡ್ತಿದ್ವಿ ಅಂತ ತೋರಿಸ್ಕೊಳ್ಬಹುದೇನೋ ಉದ್ದೇಶ ಆಯ್ತು. ಬಿಕಾಸ್ ನಾವು ಅವ್ರು ಬಂದ ನಂತರದಲ್ಲಿ ನೋಡಿದಾಗ ಅಲ್ಲಿ ತನಕ ಅದೇ ಆನೆಸ್ಟ್ ಆಗಿ ಹೇಳ್ತಾ ಇದ್ವಿ, ನೀವು ಕೂತಿದ್ದೀರಾ ಅಂತಲ್ಲ, ಪ್ರತಿ ಎಪಿಸೋಡ್ ನಿಮ್ಗೆ ಏನೋ ಒಂದ್ ಇರ್ತಿತ್ತು. ಅಂದ್ರೆ ಅಷ್ಟು ಚೆನ್ನಾಗಿ ನಿಮ್ ಆಟ ಇತ್ತು. ಸೊ ಬಹುಶಃ 2 ಆಡಪ್ ಆಗಿರ್ಬೋದು, ಬಾಸ್ ಮತ್ತು ಶಿಷ್ಯ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ನೀವೀಗ ಹೇಳಿದ್ಮೇಲೆ ಗೊತ್ತಾಗುತ್ತೆ. ವೀಕ್ಷಕರ ದೃಷ್ಟಿಕೋನದಲ್ಲಿ ಅದು ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲಲ್ಲ. ಈ ತರ ಸುಮಾರು ಜನ ನನಗೆ ಹೇಳಿದ್ದಾರೆ. ಅಂದ್ರೆ 50 ದಿನ ಆಟ ನೋಡ್ಕೊಂಡು ಹೋಗಿರೋರು ಯಾಕೆ ನಿಮ್ಗೇನೆ ಇಷ್ಟು ಮಾಡ್ತಿದ್ರು ಅಂತಂದ್ರೆ ಬಹುಶಃ ಆ ಕಾರಣ ಇರಬಹುದು, ಅದು ಅವ್ರ ಆಟದ ಸ್ಟ್ರಾಟಜಿ ಆಗಿರ್ಬೋದು ಅಂತ ಕೂಡ ಹೇಳಿರೋದಿದೆ. ಬಹುಶಃ ನಾನ್ ಪೂರ್ತಿ ಎಪಿಸೋಡ್ ನೋಡಿದಾಗ ಅದು ನಿಜಾನ ಸತ್ಯ ಅಂತ ನನಗೂ ಅಂದಾಜ್ ಆಗ್ಬಹುದು ಅನ್ಸುತ್ತೆ.
ಬಟ್ ಜನ ಅದನ್ನ ತಗೊಂಡಿರೋ ರೀತಿ ನನ್ಗೆ ಖುಷಿ ಇದೆ. ನನಗೆ ಒಳಗಡೆ ಕಿರಿಕಿರಿ ಆಗ್ತಿತ್ತು, ನಿಜವಾಗ್ಲೂ ಗಂಭೀರವಾಗಿ ಜಗಳ ಮಾಡ್ತಿದ್ವಿ ನಾವು. ಅದನ್ನ ಹೊರಗಡೆಯವ್ರಿಗೆ ತಮಾಷೆ ಅಂತ ಕಾಣಿಸ್ತಿತ್ತು, ಅದು ನಿಜವಾಗ್ಲೂ ಕೋಪ ಬರೋದು. ನಂಗೆ ನಿಜವಾಗ್ಲೂ ಜಗಳ ಆಡ್ತಿದ್ದೆ ನಾನು. ನನಗೆ ಯಾರ ಜೊತೆ ವೈಬ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ರಜತ್ ಜೊತೆ ಮಾತ್ರ. ನಾನು ಎಲ್ಲರ ಜೊತೆ ತುಂಬಾ ಕ್ಲೋಸ್ ಆಗಿದ್ದೆ, ಇವರು ತ್ರಿವಿಕ್ರಮಣ್ಣನ ಜೊತೆ, ಶಿಶಿರಣ್ಣನ ಜೊತೆ, ಒಂದಷ್ಟು ಸ್ಪರ್ಧಿಗಳ ಜೊತೆ ಭಾವನಾತ್ಮಕವಾದಂತಹ ಸಂಬಂಧ ಶಿಶಿರ್ ಮತ್ತು ತ್ರಿವಿಕ್ರಮ್. ಆದ್ರೆ ನಾನ್ ಯಾರ ಜೊತೆಗಾದ್ರೂ ಭಾವನಾತ್ಮಕವಾಗಿ ನನ್ ಕನೆಕ್ಟ್ ಆಗಿಲ್ಲ ಅಂದ್ರೆ ರಜತ್ ಜೊತೆ ಮಾತ್ರ. ಬೇರೆ ಎಲ್ಲರ ಜೊತೆಗೂ ಒಂದ್ ಕನೆಕ್ಷನ್ ಇತ್ತು ನನ್ಗೆ, ಒಂದಲ್ಲ ಒಂದ್ ಎಮೋಷನಲ್ ಮೂಮೆಂಟ್ ಗಳಿತ್ತು ನನ್ಗೆ. ಈಗ ಹನುಮಂತ ಅಣ್ಣನ್ ಜೊತೆಗೋ ಈಗ ಆಟ ಆಡುವಾಗ ನನಗೂ ಗಾಯ ಆಗುತ್ತೆ, ಅವ್ರಿಗೂ ಗಾಯ ಆಗುತ್ತೆ, ಅವಾಗ ಯಾವ್ದೋ ಒಂದ್ ಮೂಮೆಂಟ್ ಬರುತ್ತೆ. ಧನರಾಜ್ ಅಣ್ಣ ಊರಿನವರು, ಊರಿನ ಕಡೆಯವರು ಅನ್ನೋದೊಂದು ಎಮೋಷನಲ್ ಇದಿರುತ್ತೆ. ಎಲ್ಲರ ಜೊತೆಗೆ ಒಂದೊಂದೊಂದೊಂದು ಎಮೋಷನಲ್ ಮೂಮೆಂಟ್ಸ್ ಇದೆ ನಂದು. ಆದ್ರೆ ಒಂದ್ ಸಲನು ಭಾವನಾತ್ಮಕವಾಗಿ ಅಥವಾ ಒಂದ್ ವೈಬ್ ಇವ್ರು ನಮ್ಮವ್ರು ಅನ್ನೋ ತರ ಮ್ಯಾಚ್ ಆಗದೆ ಇದ್ದಿದ್ ರಜತ್ ಜೊತೆ ಮಾತ್ರ. ಬಹಳ ಇರಿಟೇಟ್, ನಾನು ಎಷ್ಟು ಕಿತ್ತಾಡಿದೀನಿ, ಅದಕ್ಕೋಸ್ಕರ ನಾಮಿನೇಟ್ ಮಾಡಿದೀನಿ ನನ್ನ ಬಾಸ್ ಅನ್ಬೇಡಿ ಅಂತ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹತ್ರ ಹೇಳಿದ್ದೆ, ಸರ್ ಬಾಸ್ ಬಾಸ್ ಅಂತ ತಲೆ ತಿಂತಾರೆ ಸರ್, ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದೆ. ಅಷ್ಟೆಲ್ಲ ಹೇಳಿದ್ರು ನನ್ಗೆ ನೀವು ಬಾಸ್ ಅಂತ. ಇನ್ಫ್ಯಾಕ್ಟ್ ನಮಗ್ ಖುಷಿಯಾದಂತಹ ವಿಚಾರ ಅಂದ್ರೆ ನಾವೆಲ್ಲರೂ ಒಂಥರ ತುಂಬಾ ಅಭಿಮಾನದಿಂದ ನೋಡುವಂತವ್ರು ಅದರ ಸಾರಥಿ ಕಿಚ್ಚ ಸುದೀಪ್. ಅವರು ಕೂಡ ಅಷ್ಟು ಸ್ಪರ್ಧೆಗಳ ಮಧ್ಯದಲ್ಲಿ ನಿಮ್ಮೊಟ್ಟಿಗೆ ಒಂದು ವಿಶೇಷವಾದಂತಹ ಒಂದು ವೈಬ್ ಇತ್ತು. ಆಕ್ಚುಲಿ ಚೈತ್ರಕಾಂತನೇ ಕರೆಯೋರು, ಸುದೀಪ್ ಅಷ್ಟು ದೊಡ್ಡವರು, ಅವರು ಕೂಡ ನಿಮ್ಮನ್ನ ಚೈತ್ರಕಾಂತ್ ಕರೆಯೋರು. ಸುದೀಪ್ ಅವ್ರ ಬಗ್ಗೆ ಹೇಳೋದ ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲರೂ ಅನ್ಕೊಳ್ತಿದ್ರು ವೀಕೆಂಡ್ ಸುದೀಪ್ ಸರ್ ನನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ರು ಅಂತ, ಅಂದ್ರೆ ತುಂಬಾ ಬೈತಿದ್ರು ಅನ್ನೋ ತರ ಮಾತಾಡಿದ್ದೆ. ಆದ್ರೆ ಸುದೀಪ್ ಸರ್ ನನಗೆ ಅತಿ ಹೆಚ್ಚು ಕಾಲೆಡ್ದಿರೋದು, ನನಗೆ ಅತಿ ಹೆಚ್ಚು ತಮಾಷೆ ಮಾಡಿರೋದು. ರಜತ್ ಒಂದ್ಸಲ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಸರ್ ಪ್ಲೀಸ್ ನನ್ನ ಬುಜ್ಜಿ ಅಂತ ಕರೀರಿ ಸರ್, ನನ್ಗೆ ಮನೆಯಲ್ಲಿ ಬುಜ್ಜಿ ಅಂತ ಕರೀತಾರೆ, ಪ್ಲೀಸ್ ಒಂದ್ಸಲ ನಿಮ್ ಬಾಯಿಂದ ಬುಜ್ಜಿ ಅಂತ ಕರ್ಸ್ಕೋಬೇಕು ಅಂತ ಕೇಳಿದ್ದೆ. ಆಗ್ಲೂ ಸುದೀಪ್ ಸರ್ ಏನ್ ಹೇಳಿದ್ರು, ಇಲ್ಲ ನಾನ್ ಸರ್ ಮೇಡಮ್ ಅಂತ ಮಾತ್ರ ಕರಿತೀನಿ, ಬಿಟ್ ಬೇರೆ ಏನು ಕರೆಯೋದಿಲ್ಲ. ಇಷ್ಟು ವರ್ಷದಿಂದಲೂ ಹಾಗೆ ನಡ್ಸ್ಕೊಂಡ್ ಬಂದಿದ್ದು, ಅದನ್ನ ಯಾವತ್ತೂ ಬದಲಾಯಿಸಿಲ್ಲ ಅಂತ ಬಹಳ ಕಟುವಾಗಿ ಹೇಳಿದ್ರು. ಅದ್ ಹೇಳಿದ ನೆಕ್ಸ್ಟ್ ಸೆಕೆಂಡ್ಗೆ ಚೈತ್ರಕ್ಕ ಅಂತ ತುಂಬಾ ಪ್ರೀತಿಯಿಂದ ಕರಿತಿದ್ರು. ಅದು ತುಂಬಾ ಖುಷಿ. ಮನೆಯಲ್ಲೂ ಧನರಾಜಣ್ಣ ಎಲ್ಲ ಬೇರೆ ಬೇರೆ ಪ್ರತಿಸ್ಪರ್ಧಿಗಳು ಹೇಳ್ತಿದ್ರು, ನೀವು ತುಂಬಾ ಅದೃಷ್ಟವಂತರು, ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಚೈತ್ರಕ್ಕ ಅಂತ ಕರೀತಾರೆ, ನಮಗ್ ಆಸೆ ಕರಿಬೇಕು ಅಂತ, ಅವ್ರು ಕರೆಯೋದಿಲ್ಲ, ನಿಮಗ್ ನೋಡಿ ಕರೀತಾರೆ ತುಂಬಾ ಅನ್ನೋರು. ಸೊ ಅದೆಲ್ಲ ಒಂದ್ ಕಡೆ ನಂಗೆ ತುಂಬಾ ಖುಷಿ ಆಗ್ತಿತ್ತು.